ಏನು ಮಗ ಸೋತ ಅಂದ ತಕ್ಷಣ ಏನು ನನ್ನ ಮೇಲೆ ಗದಾಪ್ರಹ ಮಾತುಗಳು ಕತೆಗಳು ಏನೇನು ಮಾತಾಡಿದೆ ಅಂತ ನೀವು ರಿಲೀವ್ ಮಾಡಿ. ಬೇಕಾದ್ರೆ ನಾನು ಬೇಕಾದ್ರೆ ವಾಪಸ್ಸು ಏನೇನು ಮಾತಾಡಿದೆ ಅಂತ ಬೇಕಾದ್ರೆ ನಾನು ರಿಸರ್ಚ್ ಮಾಡ್ಬಿಟ್ಟು ಬೇಕಾದ್ರೆ ನಾನು ಹಾಕ್ಸಿಸ್ತೀನಿ. ಯಾರು ಸಹಿಸ್ಕೊಂಡಿರ್ತಾರೆ? ಏನು ಹೆದರ್ಕೋತೀನ ನಾನು? ಏನೇನು ಬಿಚ್ಚಕ್ ಸಾಧ್ಯನೋ ನಂದು ಎಲ್ಲ ಬಿಚ್ಚಿಬಿಡ್ಲಿ. ಅದೇನೇನು ಅಸ್ತ್ರ ಬರ್ತಾ ಇದೆಯೋ ಆ ಅಸ್ತ್ರನೆಲ್ಲ ತಗೊಂಡು ನನ್ನ ಮೇಲೆ ಪ್ರಯೋಗ ಮಾಡಲಿ. ಈ ಗೊಡ್ಡ ಬೆದರಿಕೆಗೆ ನಾನು ಯಾವುದು ಇವತ್ತವರೆಗೂ ಯೂ ಟರ್ನ್ ಮಾಡಿದನಲ್ಲ. ಯೂ ಟರ್ನ್ ಮಾಡಕ್ಕೆ ನಾನು ಯಾವ ಯೂ ಟರ್ನ್ಗೂ ನಾನು ಹೋಗ್ಲಿಲ್ಲ. ನಾನೇನಿದ್ರು ನೇರವಾಗಿ ಸ್ಟ್ರೈಟ್ ಫೈಟ್ ಮಾಡೋರು. ಯಾರು ನಾನು ಏನು ಈಗ ನನ್ನ ಮೇಲೆ ಯಾಕೆ ಅದಿಂಗ್ ಹೇಳ್ದ? ಯಾವಾಗ ಇದ್ರ ಮೇಲೆ ಅವ್ನ ಡೆಪ್ಯೂಟಿ CM DK ಶಿವಕುಮಾರ್ ಅವ್ರ ಅಣ್ಣನ ಮಗಂದು ಪೆನ್ ಡ್ರೈವ್ನ ಹಂಚ್ತಾ ಅಂತ ಅದಿಂಗ್ ಹೇಳ್ತಾನೆ? ಯಾವ ಅಥಾರಿಟಿ ಮೇಲೆ ಹೇಳ್ತಾನೆ? ನಾನಂತ ಮೂರ್ಖ ಅಲ್ಲ. ಏನಿದ್ರು ನೇರವಾಗಿ ಉಪಯೋಗಿಸ್ಕೊತಿದ್ದೆ ಎಲೆಕ್ಷನ್ ಮಾಡಂಗಿದ್ರೆ. ಅದಾದ್ಮೇಲೆ ತಿರ್ಗಾ 15 ದಿನ ತಿಂಗಳಾದ್ಮೇಲೆ ಈಗ ಪ್ರೀತಮ್ ಗೌಡ ಅಂತ ಮಾಡಿದೆ. ಏನ್ ಯೂಟರ್ನ್ ಅಲ್ವಾ? ಇವ್ರ ಮಾತುಗಳೆಲ್ಲ ಯೂಟರ್ನ್ ಅಲ್ವಾ? ಈಗ ಆಯ್ತಪ್ಪ, ಈಗ ನಾವು ಪಾದಯಾತ್ರೆ ವಿಚಾರದಲ್ಲೇ ಏನ್ ಹೇಳಿದ್ರು, ಪಾದಯಾತ್ರೆ ಮುಂಚಿತವಾಗಿ ಏನ್ ಹೇಳಿದ್ರು, ಪಾದಯಾತ್ರೆ ಆದ್ಮೇಲೆ ಏನ್ ಹೇಳ್ತಾ ಇದ್ದಾರೆ, ಅವೆಲ್ಲ ಸಂದರ್ಭಿಕವಾಗಿ ಅಶ್ವತ್ಥನಾರಾಯಣ ಹೇಳ್ತಿದ್ದಪ್ಪ, ಬಿಚ್ಚಿನಿ ಅಂತ ಹೇಳ್ತಿದ್ದ. ವಿಜೇಂದ್ರಗೆ ಏನ್ ಹೇಳಿದ್ರು, ಯಡಿಯೂರಪ್ಪಂಗೆ ಏನ್ ಹೇಳಿದ್ರು, ಯಡಿಯೂರಪ್ಪನವ್ರು ಏನ್ ಹೇಳಿದ್ರು, ಇವ್ರದೇನು ಸ್ಟ್ಯಾಂಡು, ಮೋದಿ ಬಗ್ಗೆ ಏನೇನು ಮಾತಾಡವ್ರೆ, ಮೋದಿ ಬಗ್ಗೆ ಏನ್ ಮಾತಾಡವ್ರೆ, ಅಮಿತ್ ಶಾ ಬಗ್ಗೆ ಏನ್ ಮಾತಾಡವ್ರೆ ಎಲ್ಲ ಸಿಗ್ತವೆ. ಈಗ ಏನ್ ಮಾತಾಡ್ತಾ ಇದಾರೆ? ಇವೆಲ್ಲ ಯೂಟರ್ನ್ ಅಲ್ವಾ? ಏನ್ ಮಾಡ್ಬಿಡಕೈತಿ ನನ್ನ? ನಾನೇನ್ ಪ್ರೈಮ್ ಮಿನಿಸ್ಟರ್ ಮಗ ಅಲ್ಲ, ನಾನೇನ್ ಪ್ರೈಮ್ ಮಿನಿಸ್ಟರ್ ಮಗ ಅಲ್ಲ, ಚೀಫ್ ಮಿನಿಸ್ಟರ್ ಮಗ ಅಲ್ಲ. ನಾನೊಬ್ಬ ಆರ್ಡಿನರಿ ಒಬ್ಬ ಮಿಡಲ್ ಕ್ಲಾಸ್. ನಾನೇನು ಬಡವ ಅಂತ ನಾನು ಹೇಳಕ್ ಹೋಗುದಿಲ್ಲ. ಮಿಡಲ್ ಕ್ಲಾಸ್ ಒಬ್ಬ ರೈತನ ಮಗ. ನಂದು ಏನೇನಿದೆ, ನನ್ನ ಆಸ್ತಿ ಏನಿದೆ ಎಲ್ಲ ತೆರೆದ ಪುಸ್ತಕ ನಂದು, ಎಲ್ಲ ತೆರೆದ ಪುಸ್ತಕ. ನಿಂದು ತೆರೆದ ಪುಸ್ತಕ.